ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿದ್ದು ವಿಡಿಯೋ ಸ್ಪೆಷಲ್ ವಿಡಿಯೋ ಆಗುತ್ತೆ. ಕಾರಣ ಇಷ್ಟೇ, ಇವತ್ತಿದ್ದು ಜಿಯೋ ಫೋನ್ B1 ಅಂತ ಲಾಂಚ್ ಆಗಿದೆ. ಇವತ್ತು ನಮ್ಮ ಕೈ ಬಂದು ಸಿಕ್ಕಿದ್ದವು. ಇವತ್ತು ನಮ್ಮ ರಿಟೇಲರ್ ಶಾಪ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಇದು ಹಾಗೆ K1 4G ಇದರ ನಡುವೆ ಏನು ಕಂಪ್ಯಾರಿಸನ್ ಮಾಡೋಣ, ಅದರಲ್ಲಿ ಏನಿದೆ ಏನಿಲ್ಲ, ಈ ಫೋನ್ ತಗೋಬೇಕಾ ಬೇಡವಾ. ಕಾರಣ ಇಷ್ಟೇ, ಇದರ ಸ್ಕ್ರೀನ್ ಬಂದ್ಬಿಟ್ಟು ಜಾಸ್ತಿ ಇದೆ, 2.8 ಇದೆ, 2.4 2.8 ಮಟ್ಟ ಇದೆ. ಹಾಗೆ ಇದರದ್ದು ಬಂದು 1.8 ಇದಕ್ಕೆ ಕಂಪ್ಯಾರಿಸನ್ ಜಾಸ್ತಿ ಇದೆ. ಹಾಗೆ ಇದನ್ನು ವಿಡಿಯೋ ಫಸ್ಟ್ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಇದರಲ್ಲಿ ಏನಿದೆ, ಎರಡು ಫೋನಲ್ಲಿ ಏನೇನು ಮೈನಸ್ ಇದೆ ಪ್ಲಸ್ ಇದೆ ಅಂತ ನೋಡೋಣ. ಅಂದರೆ ಇದನ್ನು ತೊಗೋಬೇಕಾ ಇಲ್ಲ ಇದನ್ನು ತೊಗೋಬೇಕು ಅನ್ನೋದನ್ನು ಇವತ್ತು ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ಣ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಬನ್ನಿ ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ಇದನ್ನು ಈಗ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟು ಕಟ್ರ್ ತೊಗೊಂಡು ಇದರಲ್ಲಿ ಫಸ್ಟ್ ಏನಿದೆ ಅಂತ ಹೇಳ್ಬಿಡ್ತೀವಿ. ಇದರಲ್ಲೂ ವಾಟ್ಸಪ್ಪು, ಫೇಸ್ಬುಕ್ಕು, ಆಮೇಲೆ ಯೂಟ್ಯೂಬು ಓಪನ್ ಆಗೋಲ್ಲ ಫಸ್ಟು. ನೆಕ್ಸ್ಟ್ ಇದರ ಅಪ್ಡೇಟ್ ಬರ್ತಂತೆ. ಅಪ್ಡೇಟ್ ಬಂದರೆ ನೆಕ್ಸ್ಟು ದಿನಗಳಲ್ಲಿ ಇದರಲ್ಲಿ ನಾವು ವಾಟ್ಸಪ್ಪು ಹಾಗೆ ಯೂಟ್ಯೂಬ್ನ ನೋಡ್ಬೋದು. ಇದರಲ್ಲಿ ಬಂತು ಜಿಯೋ ಸರ್ವಿಸ್ ಎಲ್ಲ ಬರುತ್ತೆ. ಹಾಗೆ ಜಿಯೋ ಭಾರತ್ ಫೀಚರ್ಸ್ ಆ್ಯಂಡ್ ಸ್ಪೆಸಿಫಿಕೇಷನ್ HD ವಾಯ್ಸ್ ಕಾಲಿಂಗು 4G ಇದೆ. ಆಮೇಲೆ ಇದರದ ಡಿಸ್ಪ್ಲೇ ಬಂದುಬಿಟ್ಟು 2.4 ಇಂಚಸ್ ಡಿಸ್ಪ್ಲೇ ಇದೆ. ಆಮೇಲೆ 0.3 MP ಕ್ಯಾಮ್ರಾ, ಡಿಜಿಟಲ್ ಕ್ಯಾಮ್ರಾ ಇದೆ. ಇದರಲ್ಲಿ 2000 mAh ಬ್ಯಾಟ್ರಿ ಇದೆ. ಫಸ್ಟು ಜಿಯೋ ಫೋನ್ ಬರ್ತದಲ್ಲ ಅದೇ ಸೈಜ್ನಲ್ಲಿ ಈ ಮೊಬೈಲ್ನ ನಾವು ನೋಡ್ಬೋದು. ಇದರಲ್ಲಿ ಬಂದು ಆಗಿಲ್ಲ, ಇದರದ್ದು 1.8 ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ ಸಾಂದಿದೆ, ತೋಡ್ದಿಲ್ಲ. ಹಾಗಾಗಿ ಇದನ್ನು ನೋಡೋಣ ಈಗ ಅನ್ಬಾಕ್ಸಿಂಗ್ ಮಾಡಿ. ಜಿಯೋ ಭಾರತ್ B1 4G ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡ್ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೆಕ್ಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಟೈಪ್ ಮೊಬೈಲ್ ಇದೆ. ಕಟ್ ಮಾಡೋಣ. ಮೊಬೈಲಲ್ಲಿ ಏನೇನಿದೆ ಅಂತ ನೋಡೋಣ. ಬಾಕ್ಸಲ್ಲಿ ಫಸ್ಟು ಓಪನ್ ಮಾಡೋಣ. ಸಮ್ ಡಾಕ್ಯುಮೆಂಟ್ಸು, ಜಿಯೋದು ಹೌ ಟು ಯೂಸ್ ಯೂಸರ್ ಮ್ಯಾನ್ಯುವಲ್. ಹಾಗೆ ಇದು ಮೊಬೈಲು ಕಂಡೀಷನ್ ಕೂಡ ಇದೆ. ಹಾಗೆ ಡಿಜಿಟಲ್ ಕ್ಯಾಮ್ರಾ ಇದೆ, 0.3 ಇದು. ಆಮೇಲೆ ಲೌಡ್ ಸ್ಪೀಕರ್ದು ಗ್ರಿಲ್ ಇದೆ ಇಲ್ಲಿ. ಹಾಗೆ ಇದು 3.5 mm ಆಡಿಯೋ ಜಾಕ್ ಇದೆ. ಹಾಗೆ ಮೈಕ್ರೋ ಪಿನ್ನು ಚಾರ್ಜಿಂಗು ಪೋರ್ಟ್ ಇದೆ. ಆಮೇಲೆ ಇಲ್ಲಿ ಫ್ಲ್ಯಾಶ್ ಲೈಟು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಫಸ್ಟ್ ಬರ್ತಿದ್ವಿ ಫೋನಿಗೆ ದಾರ ಹಾಕಕ್ಕೆ, ಅದು 2 ಗ್ರಿಲ್ ಕೊಟ್ಟಾರೆ. ನಾವು ದಾರನೂ ಯೂಸ್ ಮಾಡ್ಬೋದು. ಟ್ಯಾಗ್ ಅಂತ ಬರ್ತಲ್ಲ, ಆ ಟ್ಯಾಗ್ನ ಯೂಸ್ ಮಾಡ್ಬೋದು. ಇದು ಬಂದು ಸಿಂಗಲ್ ಸಿಮ್ಮಿಂದು. ಇಲ್ಲಿ ಜಿಯೋ ಸಿಮ್ ಒಂದೇ ಹಾಕ್ಬೋದು. ಹಾಗೆ ಇಲ್ಲಿ ಮೆಮರಿ ಕಾರ್ಡು ಸ್ಲಾಟ್ ಇದೆ. ಇದು ಬಂದು ಬ್ಯಾಟ್ರಿ ಕನೆಕ್ಟ್ರು, ಸ್ಪೀಕರು, ಆಮೇಲೆ ಕ್ಯಾಮ್ರಾ ಸೈಡ್ ಇರೋಣ. ಫಸ್ಟು ಬ್ಯಾಟ್ರಿ ಇಲ್ಲಿದೆ. ಇದು ಬಂದು 2000 mAh ಬ್ಯಾಟ್ರಿ ಇದೆ. ಫಸ್ಟ್ ಬರ್ತದಲ್ಲ ಅದೇ ಟೈಪು ಜಿಯೋ ಅಂತ ಕೊಟ್ಟಿದ್ದಾರೆ. ಇದು ವೇಸ್ಟು. ಹಾಗೆ ಇದು 1 ಆಂಪಿಯರ್ ಚಾರ್ಜರ್ ಕೊಟ್ಟಿದ್ದಾರೆ. ಜಿಯೋ ಫೋನಿಗೆ ಯೂಸ್ ಆಗುತ್ತೆ. ಆಲ್ಮೋಸ್ಟು ಜಿಯೋ ಫೋನು ಇದು ಯೂಸ್ ಮಾಡೋಕ್ಕೆ ಕಂಪ್ನಿ ಚಾರ್ಜರ್ ಆಗಿರುತ್ತೆ. ಹಾಗೆ ಇದರಲ್ಲಿ ಇರ್ಬೋದು ಇಷ್ಟೇ ನೋಡಿ. ಬ್ಯಾಟ್ರಿ, ಜಿಯೋ ಫೋನು, ಆಮೇಲೆ ಡಾಕ್ಯುಮೆಂಟ್ಸು ಇಷ್ಟು ಇದರಲ್ಲಿ ಕಂಟೆಂಟ್ ಇದೆ.
ಆ್ಯಕ್ಚುಲಿ ಈ ಫೋನು ನೋಡಿದರೆ ಇಲ್ಲಿ ಫಸ್ಟ್ ಬ್ಯಾಟ್ರಿ ಹಾಕಿ ಚೆಕ್ ಮಾಡೋಣ. ಬ್ಯಾಟ್ರಿ ಕ್ವಾಲಿಟಿ ಚಲೋ ಇದೆ. ಫಸ್ಟ್ ಜಿಯೋ ಫೋನ್ ಬರುತ್ತಲ್ಲ ಅದೇ ಸೇಮ್ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಆದರೆ ಅದು ಜಿಯೋ ಫೋನ್ ಆಯಿತು, LYF ಇತ್ತು ಕಂಪ್ನಿಯಿಂದ ಬರ್ತಿತ್ತು. ಇದು ಜಿಯೋ ಭಾರತ್ ಜಿಯೋ ಭಾರತ್ ಅಂತ ಲೋಗೋ ಬಂತು. ಈ ಸಲ ಡಿಸ್ಪ್ಲೇ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಇಷ್ಟು ಲ್ಯಾಂಗ್ವೇಜು 24 ಲ್ಯಾಂಗ್ವೇಜು ನಮಗೆ ಇದರಲ್ಲಿ 23 ಲ್ಯಾಂಗ್ವೇಜು ಸಪೋರ್ಟ್ ಆಗುತ್ತೆ. ಫಸ್ಟ್ ಸೆಟ್ ಮಾಡೋಣ. ಸೈಜ್ ಡಿಸ್ಪ್ಲೇ ಸೈಜ್ ದೊಡ್ಡದಿದೆ, ಹಾಗೆ ಬ್ಯಾಟ್ರಿ ಸೈಜು ದೊಡ್ಡದು ಮಾಡ್ತಾರೆ. ಜಿಯೋ ಸಿನಿಮಾನ ಯೂಸ್ ಮಾಡ್ಬೋದು, ಜಿಯೋ ಸಾವನ್ನ ಯೂಸ್ ಮಾಡ್ಬೋದು. ಕ್ಯಾಮ್ರಾ ನೋಡೋಣ. ಕ್ಯಾಮ್ರಾ ಡಿಜಿಟಲ್ ಕ್ಯಾಮ್ರಾ ಇದೆ, ಫ್ರಂಟ್ ಕ್ಯಾಮ್ರಾ ಇದೆಲ್ಲ ಇರುತ್ತೆ, ಬ್ಯಾಕ್ ಕ್ಯಾಮ್ರಾ ಅಂತ ಇದೆ. ವಿಡಿಯೋ ಮೋಡನ್ನು ಇದನ್ನು ಯೂಸ್ ಮಾಡ್ಕೋಬೋದು. ಸುತ್ತು ವಿಡಿಯೋ, ಫೋಟೋಸು, ಇಮೇಜ್ ಎಫೆಕ್ಟ್ಸು, ಸ್ಕ್ರೀನ್, ಸ್ಟೋರೇಜ್, ಲೊಕೇಶನ್, ಮೆಮ್ರಿ ಕಾರ್ಡ್ ಒಂದು ನೀವು ಮಿನಿಮಮ್ 128 GB ಮಟ್ಟ ನೀವು ಎಕ್ಸ್ಪೆಂಡೇಬಲ್ ಮೆಮ್ರಿ ಮಾಡ್ಬೋದು. ಹಾಗಾಗಿ ನೆಕ್ಸ್ಟು ಈಗ ಈ ಫೋನ್ ನೋಡಿದರೆ ಇದು K1 ಭಾರತ್ K1 4G ಅಂತ. ಇದು ಕಾರ್ಬನ್ ಅವ್ರದ್ದು. ಇಲ್ಲಿ ಅವರಿಗೆ ಟೈಅಪ್ ಆಗಿತ್ತು ಕಾರ್ಬನ್ನು ವಿತ್ ಜಿಯೋದವರು. ಹಾಗೆ ಫಸ್ಟ್ ಇದು ಫೋನ್ ಬಂದಿತ್ತು. ಹಾಗಾಗಿ ಇದರಲ್ಲಿ ಸೇಮ್ ಕಾಂಟೆಂಟ್ ಇದೆ, ಆದರೆ ಬ್ಯಾಟ್ರಿ ಆಗಲಿ ಇದು ನೋಕಿಯಾ ಬ್ಯಾಟ್ರಿ ಇದಕ್ಕೆ ಸಪೋರ್ಟ್ ಆಗುತ್ತೆ. ಇದು ಈ ಸೈಜು ಸಣ್ಣದಿದೆ, ಅದಕ್ಕೆ ವ್ಯತ್ಯಾಸ ಇಷ್ಟು. ಆದರೆ ಈ ಫೋನು ಇದಕ್ಕಿಂತ ಇದನ್ನು ತಗೋದು ಅಡ್ಡಿಲ್ಲ. ಅಂದರೆ ನಿಮ್ಮದು ಬೆಟರ್ ದೆನ್ ಇದು. ಈ ಫೋನಿಗಿಂತ ಈ ಫೋನು ಒಂದು ಲೆಕ್ಕಕ್ಕೆ ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸೈಜು ಡಿಸ್ಪ್ಲೇ ಸೈಜು ದೊಡ್ಡದಿದೆ. ಆಮೇಲೆ ಮೊಬೈಲ್ ಆರಾಮ್ 2 ದಿವಸ ನೀವು ಯೂಸ್ ಮಾಡ್ಬೋದು. ಕಾಲಿಂಗ್ ಮಾಡಿದರೆ 3-4 ದಿವಸ ಫೋನ್ ಯೂಸ್ ಬರುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಇದು ಬಂದು 1000 mAh ಬ್ಯಾಟ್ರಿ ಇದೆ, ಹಾಗೆ ಇದು 2000 mAh ಬ್ಯಾಟ್ರಿ ಇದೆ. ಸ್ಕ್ರೀನು ಬ್ಯಾಟ್ರಿ ಅಷ್ಟೇ ಕಂಪ್ಯಾರಿಸನಲ್ಲಿ ಜಾಸ್ತಿ ಇದಕ್ಕಿರೋದು. ಇದಕ್ಕೆ ವ್ಯತ್ಯಾಸ ಬರೋದು ಅಂದರೆ ನೆಕ್ಸ್ಟು ಇದರಲ್ಲಿ ಯೂಟ್ಯೂಬು, ಫೇಸ್ಬುಕ್ಕು, ಈಗ ಯೂಟ್ಯೂಬು ವಿತ್ ವಾಟ್ಸಪ್ಪು ಈಗೆಲ್ಲ ನೆಕ್ಸ್ಟ್ ಇದು ಅಪ್ಡೇಟ್ ಆದರೂ ಬರೋದಿಲ್ಲ ಇದರಲ್ಲಿ. ಆದರೆ ಇದರಲ್ಲಿ ಅಪ್ಡೇಟ್ ಆದರೆ ಬರೋ ಚಾನ್ಸಸ್ಸು 100% ಇದೆ ಅಂತ ಕಂಪ್ನಿಯಿಂದ ತಿಳಿಸಿದ್ದಾರೆ. ಹಾಗಾಗಿ ಇದನ್ನು ಅಡ್ಡಿ ಇಲ್ಲ. ಇದಕ್ಕೆ ಸ್ವಲ್ಪ ಪ್ರೈಸ್ನಲ್ಲಿ ಹೆಚ್ಚು ಕಮ್ಮಿ ಇದೆ, ಜಾಸ್ತಿ ಇಲ್ಲ. ಯಾವುದಾರ ನಿಮ್ಮ ಹತ್ತಿರದ ಸ್ಟೋರಿಗೆ ಹೋಗಿ ಜಿಯೋ ಸ್ಟೋರಿಗೆ ಹೋಗಿ ನೀವು ತೊಗೋಬೋದು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಕ್ಕೆ ಲೈಕ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್.